ಎಲ್ಲರೂ ಬೋರ್ಡ್ ಎಕ್ಸಾಮ್ KCT ಎಕ್ಸಾಮ್ ಕಷ್ಟಪಟ್ಟು ಬರ್ದಿದ್ದೀರಾ, ಈಗ ಟಾಪ್ ಕಾಲೇಜ್ ಸೇರ್ಕೊಂಡ್ಬಿಟ್ಟಿದೆ ಅಂದ್ರೆ ನಾವು ಎಂಜಾಯ್ ಇರ್ಬೋದು ಅಂತ ಅನ್ಕೊಂಡಿದ್ದೀರಾ. ಆ ತರ ಅಲ್ಲ, ಇಂಜಿನಿಯರಿಂಗ್ ಹೋದ್ಮೇಲೆ 4 years ಇನ್ನು ಅದಕ್ಕಿಂತ ಕಷ್ಟಗೆ ಇರುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ನಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಏನಂತಂದ್ರೆ, ನಾನು ಇಂಜಿನಿಯರಿಂಗ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಿದೆ ಮತ್ತೆ ನೀವು ಇಂಜಿನಿಯರಿಂಗ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳ್ತೀನಿ. ಮತ್ತೆ ಇಂಜಿನಿಯರಿಂಗ್ ಹೋಗೋ ಮುಂಚೆ ನೀವು ಏನ್ ಮಾಡ್ಬೇಕಂತ ಹೇಳ್ತೀನಿ. ಏನ್ CGPA ಮೇಲೆ ಮೇಂಟೈನ್ ಮಾಡೋದು ಕೂಡ ಐಡಿಯಾನು ಕೂಡ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಅದಕ್ಕೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ಇಂಜಿನಿಯರಿಂಗ್ ಬಂದ್ಮೇಲೆ ನೀವು ಯಾವ ರಿಸೋರ್ಸಸ್ ಯೂಸ್ ಮಾಡ್ಬೇಕಂತ ಕೂಡ ಹೇಳ್ತೀನಿ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಟಾಪಿಕ್ ಬಂದ್ಬಿಡದ. ಅದಕ್ಕಿಂತ ಮುಂಚೆ 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆ ಅಂತಂದ್ರೆ ಇದೇ ತರ ವಿಡಿಯೋಸ್ ಬರ್ತಾ ಇರ್ತವೆ ಮುಂದೆ. ಮತ್ತೆ ಲೈಕ್ ಮಾಡಿ. ಈಗ ಟಾಪಿಕ್ ಬರೋದ, ನಾನ್ ನಿಮ್ಗೆ ಸ್ಟೆಪ್ಸ್ ವೈಸ್ ಹೇಳ್ತೀನಿ. ನಿಮ್ಗೆ ಈ 5 ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ಸಾಕು, ನೀವು ಫಸ್ಟ್ ಇಯರ್ ಆರಾಮಾಗಿ ಮೇಂಟೈನ್ ಮಾಡಬಹುದು. ಇದ್ರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಹೆಂಗ್ ಮಾಡ್ಬೇಕು, ಯಾವ ಟೆಕ್ನಿಕಲ್ ಮಾಡ್ಬೇಕಂತ ಹೇಳ್ತೀನಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಬೈ ದ ಲ್ಯಾಪ್ಟಾಪ್ ನೀವು ಏನಕ್ಕೆ ಬೈ ಮಾಡಬೇಕು, ಏನಕ್ಕೆ ಇಂಪಾರ್ಟೆಂಟ್ ಇದೆ ಇಂಜಿನಿಯರಿಂಗ್ ಅಲ್ಲಿ ಅಂತ ಹೇಳ್ತೀನಿ. ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಅಂತ ನಾವು ಮಾತಾಡೋದಲ್ಲ, ಕಂಪ್ಯೂಟರ್ಗೆ ಒಂದು ಲ್ಯಾಂಗ್ವೇಜ್ ಇರುತ್ತೆ, ಅದು ಯಾವ್ದು ಮತ್ತೆ ಅದು ಯಾವ ರೀತಿ ಕಲಿಬೇಕಂತ ಹೇಳ್ತೀನಿ. ಮತ್ತೆ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಅದು ಯಾವ್ದಾದಂತ ಹೇಳ್ತೀನಿ ನಾನು, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತೆ 5 ಸ್ಟೆಪ್ ಬಂದ್ಬಿಟ್ಟು ಕಾಲೇಜ್ ಕರಿಕ್ಯುಲಮ್, ಅಂದ್ರೆ ಕಾಲೇಜ್ ಪ್ರೋಗ್ರಾಮ್ಸ್ ಮತ್ತೆ ಹ್ಯಾಕಥಾನ್ಸ್ ಅಂತೆಲ್ಲ ಮಾಡ್ತಾರೆ, ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಅದನ್ನು ಕೂಡ ಹೇಳ್ತೀನಿ ನಾನು. ಮತ್ತೆ ಲಾಸ್ಟ್ ಸ್ಟೆಪ್ ಮರಿಬೇಡಿ, ಇದನ್ನ ಹೇಳ್ನಲ್ಲ ಆಗ್ಲೇ, CGPA ಹೆಂಗ್ ಮೇಂಟೈನ್ ಮಾಡೋದಂತ ಹೇಳ್ತೀನಿ. ನೀವು ಕೇಳಬಹುದು, ಬ್ರೋ ಇಂಜಿನಿಯರಿಂಗ್ ಸೇರ್ಮೇಲೆ ಸ್ಕಿಲ್ ಮುಖ್ಯ ಅಲ್ಲ ಬ್ರೋ, CGPA ಮುಖ್ಯ ಅಲ್ವಲ್ಲ ಅಂತ ಕೇಳಬಹುದು. ಆದ್ರೆ ನೀವು ಆನ್ ಕ್ಯಾಂಪಸ್ ಅಲ್ಲಿ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗ್ಬೇಕು ಅಂತಂದ್ರೆ CGPA ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದು ಹೆಂಗೆ ಅಂತ ನಾನು ಮುಂದೆ ಇನ್ನೊಂದ್ಸಲ ಹೇಳ್ತೀನಿ, ಆಯ್ತಾ. ಈಗ ನಾವು ಫಸ್ಟ್ ಸ್ಟೆಪ್ ಬರೋದಾದ್ರೆ ಹಾರ್ಡ್ ವರ್ಕ್. ಈಗ ನೀವು ಹೊಸದಾಗಿ ಕಾಲೇಜ್ ಸೇರಿರ್ತೀರಾ, ಹೊಸದಾಗಿ ಫ್ರೆಂಡ್ ಸರ್ಕಲ್ ಬೆಳೀತದೆ, ಮತ್ತೆ ನೀವು ಎಂಜಾಯ್ಮೆಂಟ್ ಮಾಡಕ್ ಶುರು ಮಾಡ್ತೀರಾ. ಎಂಜಾಯ್ಮೆಂಟ್ ಮಾಡ್ತಾ ಹಾರ್ಡ್ ವರ್ಕ್ ಮಾಡೋದೇ ಮರ್ತು ಬಿಡ್ತೀರಾ. ನೀವೇನಾದ್ರೂ ಎಂಜಾಯ್ಮೆಂಟ್ ಮಾಡ್ಬೇಕು ಅಂತಂದ್ರೆ 80+20 ರೂಲ್ ಫಾಲೋ ಮಾಡಿ ಅಂತ ಹೇಳ್ತೀನಿ. 80+20 ರೂಲ್ ಅಂತಂದ್ರೆ ಏನಿಲ್ಲ, 80% ಹಾರ್ಡ್ ವರ್ಕ್ ಮಾಡಿ, 20% ಎಂಜಾಯ್ಮೆಂಟ್ ಮಾಡಿ. ಯಾಕಂದ್ರೆ ಇದು ಎಂಜಾಯ್ಮೆಂಟ್ ಮಾಡೋ ಟೈಮ್ ಅಲ್ಲ. ನೀವೇನಾದ್ರೂ ಈ 4 years ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ಬಿಟ್ರೆ ನೆಕ್ಸ್ಟ್ 40 years ಖುಷಿಯಾಗಿರ್ಬೋದು. ಹಾರ್ಡ್ ವರ್ಕ್ ಅಂದ್ರೆ ದಿನ ಓದ್ತಾ ಕೂತ್ಕೊಳ್ಳೋದಲ್ಲ, ದಿನ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಹಾರ್ಡ್ ವರ್ಕ್ ಅಂತಾರೆ. ನಾನು ಹೇಳಿ ಸರಿ ಅಲ್ವಾ? ಈಗ ನೀವೇನಾದ್ರೂ ಲವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀರಾ ಅಂತಂದ್ರೆ ನಿಮ್ಗೆ ಈ 80+20 ರೂಲ್ ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದೇ ರೂಲ್ ಇರೋದು 100+0. 100% ಹಾರ್ಡ್ ವರ್ಕ್, 0% ಎಂಜಾಯ್ಮೆಂಟ್. ಯಾಕಂದ್ರೆ ನಮ್ ಪೇರೆಂಟ್ಸ್ ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಆಕ್ಚುಲಿ ಅವರು ನಮ್ನ ಇಂಜಿನಿಯರಿಂಗ್ ಸೇರ್ಸಿರೋದಕ್ಕೆ ನಾವು ಖುಷಿ ಪಡ್ಬೇಕು. ನಾವು ಎಷ್ಟೇ ಹೇಳಿದ್ರು ಕೂಡ ಕೆಲವರು ಯೂಜಸ್ ಮೈಂಡ್ ಸೆಟ್ ಇಂದ ಎಂಜಾಯ್ಮೆಂಟ್ ಕಡೆಗೆ ಹೋಗ್ತಾರೆ. ಅವ್ರು ಹೋಗ್ಲಿ ಬಿಡಿ. ನಾವು ಈಗ ಹಾರ್ಡ್ ವರ್ಕ್ ಅಂದ್ರೆ ಏನಂತ ನೋಡೋದ. ಹಾರ್ಡ್ ವರ್ಕ್ ಅಂದ್ರೆ ಏನಿಲ್ಲ, ಹಾರ್ಡ್ ವರ್ಕ್ ಅಂದ್ರೆ ಕನ್ಸಿಸ್ಟೆನ್ಸಿ ಅಂಡ್ ಡೆಡಿಕೇಶನ್ ಆಲ್ವೇಸ್ ನೀಡ್ ಟು ದ ಎಕ್ಸಲೆನ್ಸ್ ಓವರ್ ಟೈಮ್. ಅಂತಂದ್ರೆ ನೀವು ಕನ್ಸಿಸ್ಟೆನ್ಸಿ ಡೆಡಿಕೇಶನ್ ಆಗಿದ್ರೆ ಟೈಮ್ ಬಂದಾಗ ಅದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತೆ ಅಂತ. ಟ್ರಸ್ಟ್ ಯುವರ್ ಸೆಲ್ಫ್, ಯುವರ್ ಕ್ರಿಯೇಟಿವಿಟಿ, ಫ್ಯಾಷನ್ ವಿಲ್ ಮೇಕ್ ಅನ್ ಇಂಪ್ಯಾಕ್ಟ್. ಅಂದ್ರೆ ನೀವು ಒಂದು ಫ್ಯಾಷನ್ ನ ಬೆಳೆಸ್ಕೋತಂದ್ರೆ ಅದು ಇಂಪ್ಯಾಕ್ಟ್ ಮುಂದೆ ಆಗುತ್ತೆ. ಹಾರ್ಡ್ ವರ್ಕ್ ಟುಡೇ ಬಿಲ್ಡ್ ಯುವರ್ ಸಕ್ಸಸ್, ಯುವರ್ ಎಂಜಾಯ್ ಟುಮಾರೋ. ಹಾರ್ಡ್ ವರ್ಕ್ ಇವತ್ತು ನೀವು ಮಾಡಿದ್ರೆ ಮುಂದೆ ನೀವು ಎಂಜಾಯ್ಮೆಂಟ್ ಮಾಡಬಹುದು. ರಿಮೆಂಬರ್ ಈಚ್ ಎಫರ್ಟ್ ಯು ಮೇಕ್ ಇನ್ಸ್ಪೈರ್ ಸಮ್ವನ್ ಹೂ ವಾಚಸ್ ದ ಯುವರ್ ಜರ್ನಿ. ಅಂದ್ರೆ ನೀವು ಹಾರ್ಡ್ ವರ್ಕ್ ಇವಾಗ ಮಾಡಿದ್ರೆ ನಿಮ್ಮ ಲೈಫ್ ಜರ್ನಿನ ಬೇರೆಯವರು ಕೂಡ ಫಾಲೋ ಮಾಡ್ತಾರೆ, ಮತ್ತೆ ನಿಮ್ನ ಇನ್ಸ್ಪೈರ್ ಆಗಿ ತಗೋತಾರೆ. ದಟ್ ಈಸ್ ದ ಹಾರ್ಡ್ ವರ್ಕ್. ಈಗ ನಾವು ಸೆಕೆಂಡ್ ಸ್ಟೆಪ್ ನೋಡೋದಾದ್ರೆ ಅಲ್ಲಿ ಸಿಗೋದು ನಮ್ಗೆ ಬೈ ದ ಲ್ಯಾಪ್ಟಾಪ್. ಹೌದು, ನೀವು ಇಂಜಿನಿಯರಿಂಗ್ ಲೈಫ್ ಗೆ ಎಂಟರ್ ಆಯ್ತಿದ್ದೀರಾ ಅಂತಂದ್ರೆ ಲ್ಯಾಪ್ಟಾಪ್ ಬೈ ಮಾಡಲೇಬೇಕು. ಆದಷ್ಟು ನೀವು ಫಸ್ಟ್ ಇಯರ್ ಅಲ್ಲೇ ಬೈ ಮಾಡಿ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ನೀವು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತಗೋಬೇಕಾಗುತ್ತೆ. ನಾನ್ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಸಜೆಸ್ಟ್ ಮಾಡಲ್ಲ. ಏನಾದ್ರು ಫಸ್ಟ್ ಇಯರ್ ಗೆ ಸಾಕು ಬ್ರೋ ಅಂತ ಅಂದ್ರೆ ತಗೊಳ್ಳಿ. ಯಾಕಂತಂದ್ರೆ ಇಂಜಿನಿಯರಿಂಗ್ ಲೈಫ್ ನ ಲ್ಯಾಪ್ಟಾಪ್ ಇಲ್ಲದೆ ನಾವು ಊಹಿಸ್ಕೊಳ್ಳೋಕು ಕೂಡ ಆಗಲ್ಲ. ಅದು ಯಾವ್ದೇ ಬ್ರಾಂಚರ್ ಆದ್ರೂ ಸರಿ, ನಾವು ಲ್ಯಾಪ್ಟಾಪ್ ಇಲ್ಲದೆ ಇಂಜಿನಿಯರಿಂಗ್ ಲೈಫ್ ನ ಊಹಿಸ್ಕೊಳ್ಳೋಕು ಕೂಡ ಆಗಲ್ಲ. ನಿಮ್ ಇಂಜಿನಿಯರಿಂಗ್ ಲೈಫ್ ಗೆ ಲ್ಯಾಪ್ಟಾಪ್ ತುಂಬಾನೇ ನೀಡಿದೆ. ಎಲ್ಲರೂ ಕೂಡ ಬೈಕು ಅಂತ ತೆಗಿಸ್ಕೊತೀರಾ, ಆದ್ರೆ ಬೈಕು ಇಂಜಿನಿಯರಿಂಗ್ ಲೈಫ್ ಗೆ ನೀಡಿಲ್ಲ. ಅದ್ರ ಮೊದಲು ನೀವು ಒಂದು ಲ್ಯಾಪ್ಟಾಪ್ ತೆಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಲೈಫ್ ಅಲ್ಲಂತೂ ಲ್ಯಾಪ್ಟಾಪ್ ಒಂದು ಪಾರ್ಟ್ ಆಗ್ಬಿಟ್ಟಿದೆ. ನಾನು ಮೊಬೈಲ್ ಇಲ್ಲದೆ ಬೇಕಾದ್ರೆ ಇದ್ಬಿಡ್ತೀನಿ, ಆದ್ರೆ ಲ್ಯಾಪ್ಟಾಪ್ ಇಲ್ಲದೆ ಇರೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಯೂಸ್ ಇದೆ ನಂಗೆ ಲ್ಯಾಪ್ಟಾಪ್. ಈಗ ನೀವೇನಾದ್ರೂ ಕೋಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಲ್ಯಾಪ್ಟಾಪ್ ಅಲ್ಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನೀವೇನಾದ್ರೂ ಮೊಬೈಲ್ ಅಲ್ಲಿ ಸ್ಟಾರ್ಟ್ ಮಾಡಕ್ ಹೋಯ್ತು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ಆಗಲ್ಲ ಅದು, ಆಯ್ತಾ. ಮತ್ತೆ ನೀವೇನಾದ್ರೂ ಕೋಡಿಂಗ್ ನಂಗೆ ಇಂಟ್ರೆಸ್ಟ್ ಇಲ್ಲ ಬ್ರೋ, ಎಡಿಟ್ ಮಾಡ್ತೀನಿ ಅಂತಂದ್ರೆ ಲ್ಯಾಪ್ಟಾಪ್ ಅಲ್ಲೇ ಎಡಿಟ್ ಮಾಡ್ಬೇಕು, ತುಂಬಾನೇ ಚೆನ್ನಾಗಿ ಬರುತ್ತೆ ಲ್ಯಾಪ್ಟಾಪ್ ಅಲ್ಲಿ ಎಡಿಟ್ ಮಾಡಿದ್ರೆ. ಮತ್ತೆ ನಿಮ್ಗೆ ಯಾವ್ದಾದ್ರು ಇಂಟರ್ನ್ಶಿಪ್ ಮತ್ತೆ ಏನಾದ್ರು ಪ್ರಾಜೆಕ್ಟ್ ಮಾಡ್ಬೇಕು ಅಂತಂದ್ರೂ ಕೂಡ ಲ್ಯಾಪ್ಟಾಪ್ ಅಲ್ಲೇ ಮಾಡ್ಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು ಲ್ಯಾಪ್ಟಾಪ್ ನ ಬೈ ಮಾಡಿ, ಆದಷ್ಟು ಫಸ್ಟ್ ಇಯರ್ ಅಲ್ಲೇ ಬೈ
ವೈಬ್ ಮಾಡಿ ಅಂತ ಹೇಳ್ತೀನಿ ನಾನು. ಈಗ ನಾವು ಮೂರನೇ ಸ್ಟೆಪ್ ಬರೋದಾದ್ರೆ, ಮೂರನೇ ಸ್ಟೆಪ್ ಅಲ್ಲಿ ಇರೋದು ಸೆಲೆಕ್ಟ್ ದ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅನ್ನೋದು ನಾವು ಮಾತಾಡೋದಲ್ಲ, ಕಂಪ್ಯೂಟರ್ಗೆ ಒಂದು ಲ್ಯಾಂಗ್ವೇಜ್ ಅಂತ ಇರುತ್ತೆ, ಅದನ್ನ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಾನು ಅದ್ರಲ್ಲಿ ನಿಮ್ಗೆ 4ನ ಸಜೆಸ್ಟ್ ಮಾಡಿ ಕೊಟ್ಟಿದ್ದೀನಿ. ಯಾಕೆ ಈ 4ನೇ ಕೊಟ್ಟಿದ್ದೀನಿ ಅಂದ್ರೆ ಎಲ್ಲರೂ ಕೂಡ ಫಸ್ಟ್ ಇದನ್ನೇ ಚಾಯ್ಸ್ ಮಾಡ್ತಾರೆ. ಇದರಿಂದ ನಾವು ವೆಬ್ ಡೆವಲಪ್ಮೆಂಟ್ ಮಾಡ್ಬೋದು ಅಂದ್ಬಿಟ್ಟು ಇದನ್ನೇ ಚಾಯ್ಸ್ ಮಾಡ್ತಾರೆ. ಇನ್ನು ಬೇಜಾನ್ ಪ್ರೋಗ್ರಾಮ್ಸ್ ಇದಾವೆ, ಆದ್ರೆ ನಾನು ನಿಮ್ಗೆ ಈ 4 ಸಜೆಸ್ಟ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲರೂ ಇದನ್ನೇ ಫಸ್ಟ್ ಚಾಯ್ಸ್ ಮಾಡ್ತಾರೆ ಅಂತ. ಅದ್ರಲ್ಲಿ ನಾವು ಫಸ್ಟ್ ನೋಡೋದಾದ್ರೆ ಪೈಥಾನ್ ಇಸ್ ಎ ವೆರಿ ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅಂತಾನೆ ಕರೀತಾರೆ. ಮತ್ತೆ ವೆರಿ ಈಸಿಯೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಆಗಿರ್ತದೆ ಇದು. ಮತ್ತೆ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನಂತಂದ್ರೆ ಇದು ಸ್ವಲ್ಪ ಸ್ಲೋ ಇರುತ್ತೆ ಅಷ್ಟೇ, ಸ್ವಲ್ಪ ಸ್ಲೋ ಇರುತ್ತೆ. ಫಾಸ್ಟೇ ಇದೆ, ಆದ್ರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೋಲಿಸ್ಕೊತು ಅಂದ್ರೆ ಸ್ವಲ್ಪ ಸ್ಲೋ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನಾನೇನೇ ಸಜೆಸ್ಟ್ ಮಾಡೋದು ಅಂದ್ರೆ, ನೀವೇನಾದ್ರು ಈಸಿಯಾಗಿ ಇಂದ ಕಲಿತೀನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಪೈಥಾನ್ ಹೋಗಿ, ನೀವೇನಾದ್ರು ಟಫ್ ಆಗಿ ಕಲಿತೀನಿ ಅಂದ್ರೆ ಜಾವಾಗ ಹೋಗಿ ಅಂತ ಹೇಳ್ತೀನಿ. ಸೆಕೆಂಡ್ ಬರೋದು ಸಿ ಏನ್ ಈಸಿ ಇರೋದಿಲ್ಲ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ತಗೋಬಹುದು. ಇನ್ನು ಸಿ ಪ್ಲಸ್ ಪ್ಲಸ್ ಅಂದ್ರೆ ಒಂದು ಗ್ಯಾಪ್ ನ ಬರುತ್ತೆ ನನಗೆ. ಎಲನ್ ಮಸ್ಕ್ ಇದಾರಲ್ಲ, ಅವರು 11 days ಅಲ್ಲಿ C++ ಕಲ್ತಿರಂತೆ. ನೀವೇನಾದ್ರೂ ಕಲಿತೀನಿ ಅಂದ್ರೆ ಕಲಿಬಹುದು ಆಯ್ತಾ. ಅದರಲ್ಲೂ ಕೂಡ ಇಂಟ್ರೆಸ್ಟ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಜಾವಾ ಬ್ರೋ, ನಾವು 2-3 ಪ್ರೋಗ್ರಾಮ್ ಕಲಿಯೋದೇ ಒಂದು ಪ್ರೋಗ್ರಾಮ್ ಅಂದ್ರೆ 4 years ಅಲ್ಲಿ ಜಾವಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಜಾವಾಗ ತುಂಬಾನೇ ಡಿಮ್ಯಾಂಡ್ ಇದೆ ಇವಾಗಂತೂ, ಮತ್ತೆ ಹಂಗೆ ಟಫ್ ಕೂಡ ಇದೆ. ಓಕೆನಾ, ನಿಮ್ಗೆ ಏನಾದ್ರು ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಪೈಥಾನ್ ಕಲೀರಿ ಅಂತ ಹೇಳ್ತೀನಿ. ನಾನು ಕೂಡ ಪೈಥಾನೇ ಕಲ್ತಿರೋದು, ಅದೇ ಕೋಡಿಂಗ್ ಮಾಡ್ತಾ ಇದೀನಿ ನಾನು. ನೀವು ಬರೀ ಲ್ಯಾಂಗ್ವೇಜ್ ಕಲಿಯೋದಲ್ಲ, ಅದ್ರ ಪ್ರಾಬ್ಲಮ್ಸ್ ಕೂಡ ಮಾಡಬೇಕಾಗುತ್ತೆ. ಎಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಯಾಕರ್ ರ್ಯಾಂಕು ಇಲ್ಲ ಲೀಡ್ ಕೋಡ್ ಅಲ್ಲಿ ಮಾಡಿ. ಲೀಡ್ ಕೋಡ್ ಏನ್ ನಿಮ್ ಬೇಡ, ಯಾಕರ್ ರ್ಯಾಂಕ್ ಅಲ್ಲಿ ಮಾಡಿ ಅಂತ ಹೇಳ್ತೀನಿ. ಯಾಕರ್ ರ್ಯಾಂಕ್ ಇಸ್ ಬಿಗಿನರ್ಸ್ ಚೆನ್ನಾಗಿದೆ. ಲೀಡ್ ಕೋಡ್ ನೀವು ಮುಂದೆ ಹೋಯ್ತಾ DSA ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತೀರಲ್ಲ, ಆವಾಗ ಲೀಡ್ ಕೋಡ್ ಮಾಡಬಹುದು. ಯಾಕೆಂದ್ರೆ ಲೀಡ್ ಕೋಡ್ ತುಂಬಾನೇ ಕಷ್ಟ ಇದೆ. ನನ್ಗೆ ಮಿನಿಮಮ್ 4 hours ತಗೋತದೆ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾಕರ್ ರ್ಯಾಂಕ್ ಇಸ್ ಅ ಬೆಸ್ಟ್. ಯಾಕರ್ ರ್ಯಾಂಕ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ 4th ಸ್ಟೆಪ್ ಅಲ್ಲಿ ಬರೋದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇಸ್ ಇಂಜಿನಿಯರಿಂಗ್ ಲೈಫ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ. ಆಕ್ಚುಲಿ ಈ ಕಂಪನೀಸ್ ನಿಮ್ನ ಜಾಬ್ ಗೆ ತಗೋಬೇಕಂದ್ರೆ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ನೋಡ್ಕೊಂಡೆ ತಗೋತಾರೆ. ಓಕೆ, ಅದರಲ್ಲಿ ನಿಮ್ಗೆ ಫಸ್ಟ್ ನೋಡೋದು ಯಾವ್ದು ಅಂತಂದ್ರೆ ಲಿಂಕ್ಡ್ ಇನ್. ಓಕೆ, ಲಿಂಕ್ಡ್ ಇನ್ ಪ್ರೊಫೈಲ್ ನ ನೀವು ಈಗಲೇ ಆಕ್ಚುಲಿ ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಲಿಂಕ್ಡ್ ಇನ್ ಅಕೌಂಟ್ ಹೆಂಗಿರುತ್ತೆ ಆ ರೀತಿ ನಿಮ್ಗೆ ಕೆಲಸ ಸಿಗುತ್ತೆ. ಆಕ್ಚುಲಿ ಎಲ್ಲ ಇದನ್ನೇ ಚೆಕ್ ಮಾಡ್ತಾರೆ. ಲಿಂಕ್ಡ್ ಇನ್ ಅಲ್ಲೇ ನಿಮ್ಗೆ ಬೇರೆ ಪ್ಲೇಸ್ ಆದ್ರೂ ಆಗ್ಬಿಡ್ತದೆ, ಹೇಳಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಲಿಂಕ್ಡ್ ಇನ್ ಈಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಬರೋದು ಅದರಲ್ಲಿ ಗಿಟ್ ಹಬ್ ಹೆಂಗ್ ನೀವು ಪ್ರೊಫೈಲ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ, ನೀವು ಕೋಡಿಂಗ್ ಮಾಡ್ತಿರಲ್ಲ ಅದನ್ನ ಹಾಕ್ಬೇಕು. ಅದೇ ಡೇಟ್ಗೆ ಹಾಕಿದ್ರೆ ನಿಮ್ಗೆ ಅದು ನಿಮ್ಗೆ ಇಂಪ್ರೂವ್ ಆಗುತ್ತೆ ಗಿಟ್ ಹಬ್. ಇನ್ ಟ್ವಿಟರ್ ಅಲ್ಲೂ ಈಗ ಚೇಂಜ್ ಆಗಿದೆ, ಎಕ್ಸ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು ಆಯ್ತಾ. ಟ್ವಿಟರ್ ಕೂಡ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಟ್ವಿಟರ್ ಕೂಡ ಒಳ್ಳೆ ಸೋಷಿಯಲ್ ಮೀಡಿಯಾ. ಇನ್ನು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಆಯ್ತಾ. ಯೂಟ್ಯೂಬ್ ಅಕೌಂಟ್ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇನ್ಸ್ಟಾಗ್ರಾಮ್ ನಿಮ್ಗೆ ರೀಲ್ಸ್ ನೋಡಿ ಅಂತ ಹೇಳ್ತಿಲ್ಲ, ಇನ್ಸ್ಟಾಗ್ರಾಮ್ ನೀವು ಪೋಸ್ಟ್ ಮಾಡೋಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಒಳ್ಳೆ ಕೆಲಸ ಆಗುತ್ತೆ. ಅಲ್ಲೂ ಕೂಡ ಇಷ್ಟೇ ಅಲ್ಲ, ಇನ್ನೂ ಬೇಜಾನಿದಾವೆ. ಫೇಸ್ಬುಕ್ ಹ್ಯಾಕರ್ ರ್ಯಾಂಕ್ ಆಗಲೇ ಹೇಳ್ದಲ್ಲ ಅದು, ಮತ್ತೆ ಲೀಡ್ ಕೋಡು, ಮತ್ತೆ ಗಿಗ್ಸ್ ಇವು ಪ್ರೊಫೈಲ್ ನೆಲ್ಲ ನೀವು ಡೆವಲಪ್ಮೆಂಟ್ ಮಾಡಬೇಕಾಗಿರುತ್ತೆ. ಕಂಪ್ನೀಸ್ ಆಕ್ಚುಲಿ ನೋಡೋದೇ ಇದನ್ನ. ನೀವು ಸರ್ಟಿಫಿಕೇಟ್ ನೋಡ್ತಾರೆ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಸರ್ಟಿಫಿಕೇಟ್ ನೋಡ್ತಾರೆ, ಆದ್ರೆ ಇದನ್ನು ಕೂಡ ನೋಡ್ತಾರೆ, ಇಂಪಾರ್ಟೆಂಟ್ ಆಗಿ ನೋಡ್ತಾರೆ. ನಾವು ಈಗ 5th ಸ್ಟೆಪ್ ಬರೋದಾದ್ರೆ, 5th ಸ್ಟೆಪ್ ಅಲ್ಲಿ ಬರೋದು ನಮ್ಗೆ ಕಾಲೇಜ್ ಕರಿಕ್ಯುಲಮ್. ನಿಮ್ಮ ಪ್ರೊಫೈಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಕಾಲೇಜ್ ಕರಿಕ್ಯುಲಮ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಕಂಪ್ನೀಸ್ ಕೂಡ ಇದನ್ನು ಕೂಡ ನೋಡ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಬರೋದು ಹ್ಯಾಕಾಥಾನ್ಸ್. ನಿಮ್ ಕಾಲೇಜಲ್ಲಿ ಹ್ಯಾಕಾಥಾನ್ಸ್ ಅಂತ ಮಾಡ್ತಾರೆ. ಹ್ಯಾಕಾಥಾನ್ಸ್ ಅಂತಂದ್ರೆ ಏನಿಲ್ಲ, ಒಂದು ಪ್ರಾಬ್ಲಮ್ಸ್ ಕೊಡ್ತಾರೆ, ಅದನ್ನ ನೀವು ಕೋಡಿಂಗ್ ಅಲ್ಲಿ ಬರ್ದಿ ಸಾಲ್ವ್ ಮಾಡಬೇಕಾಗಿರುತ್ತೆ, ಅದೇ ಹ್ಯಾಕಾಥಾನ್ಸ್. ಇನ್ನು ಸೆಕೆಂಡ್ ಅದು ಕ್ಲಬ್ಸ್. ನಿಮ್ಮ ಕಾಲೇಜಲ್ಲಿ ಕ್ಲಬ್ಸ್ ಅಂತ ಇರ್ತವೆ, ಅದಕ್ಕೆಲ್ಲ ನೀವು ಲೀಡರ್ ಆಗೋಕೆ ಟ್ರೈ ಮಾಡಿ. ಅವಾಗ ನಿಮ್ಮ ಪ್ರೊಫೈಲ್ ಇನ್ನೂ ಬಿಲ್ಡ್ ಆಗುತ್ತೆ. ಮತ್ತೆ ಫಂಕ್ಷನ್ಸ್, ನಿಮ್ಮ ಕಾಲೇಜಿನ ಫಂಕ್ಷನ್ಸ್ ಏನಾದ್ರು ನಡೀತು ಅಂದ್ರೆ ಅದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಓಕೆ, ನಿಮ್ಮ ಇದು ಕಾಲೇಜ್ ಕರಿಕ್ಯುಲಮ್ ಬಂದ್ಬಿಟ್ಟು ನಿಮ್ಮ ಪ್ರೊಫೈಲ್ ಡೆವಲಪ್ಮೆಂಟ್ ಗೆ ಯೂಸ್ ಆಗುತ್ತೆ ಆಯ್ತಾ. ಗೊತ್ತು
ಮತ್ತು ಹ್ಯಾಕಾಥಾನ್ಸ್ ಬಂದ್ಬಿಟ್ಟು ಟಾಪ್ ಕಾಲೇಜಸ್ ಮಾತ್ರ ನಿಮ್ಗೆ ಕಂಡಕ್ಟ್ ಮಾಡ್ತಾರೆ. ನೀವೇನಾದ್ರೂ ಲವ್ ಕಾಲೇಜಸ್ ಇತ್ತು ಅಂತಂದ್ರೆ ಅಲ್ಲಿ ನಿಮ್ಮ ಫ್ರೆಂಡ್ ಏನಾರ ಪರಿಚಯ ಇದ್ರೆ ಅವ್ರ ಜೊತೆಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತೀನಿ ನಾನು. ಓಕೆ, ಈಗ 5th ಸ್ಟೆಪ್ ಕೂಡ ಮುಗ್ದಿದೆ. ಆಕ್ಚುಲಿ ಏನಂತಂದ್ರೆ ನಾನು ಇಂಪಾರ್ಟೆಂಟ್ ಸ್ಟೆಪ್ ಹೇಳೋದೇ ಮರ್ತ್ಬಿಟ್ಟಿದೀನಿ. ಕಮ್ಯುನಿಕೇಶನ್ ಸ್ಕಿಲ್ ಇಸ್ ಇಂಪಾರ್ಟೆಂಟ್ ಸ್ಟೆಪ್. ನೀವು ಏನಾರ ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಿಲ್ಲ ಅಂತಂದ್ರೆ ಫಸ್ಟ್ ಸ್ಟೆಪ್ ಅಲ್ಲೇ ಕಳಿಸ್ಬಿಡ್ತಾರೆ. ನೀವೇನಾರ ಜಾಬ್ ಆಗ್ಬೇಕಂದ್ರೆ 3 ಸ್ಟೆಪ್ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದು ಮುಂದೆ ಬಂದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿ ಗೊತ್ತಿದ್ದು ಕೋಡಿಂಗ್ ಗೊತ್ತಿಲ್ಲ ಅಂದ್ರೂ ಕೂಡ ಪ್ಲೇಸ್ಮೆಂಟ್ ಆಗ್ಬಿಡ್ಬೋದು. ಆದ್ರೆ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಿಲ್ಲ ಅಂತಂದ್ರೆ ಪ್ಲೇಸ್ಮೆಂಟ್ ಆಗೋದು ತುಂಬಾನೇ ಕಷ್ಟ, ಆಗೋದೇ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಕಾರೆ. ಈಗ ನಾನು 9 CGPA ಮೇಲೆ ತಗೊಳ್ಳೋ ತರ ಟಿಪ್ ಹೇಳ್ತೀನಿ ಅಂತ ಅಂದೆ ಅಲ್ವಾ. ಏನಿಲ್ಲ ಕಣ್ರು, ನೀವು 20% ಆಫ್ ದ ಸಿಲೆಬಸ್ ಓದ್ಕೋತಂದ್ರೆ ಸಾಕು 9 CGPA ಮೇಲೆ ಆರಾಮಾಗಿ ತಗೋಬಹುದು. ಇಲ್ಲ ಅಂದ್ರೆ ನಾನ್ ಕೊಡೋ ಕ್ವಶನ್ಸ್ ಓದ್ಕೋತಂದ್ರೆ ಆರಾಮಾಗಿ 8 CGPA ಮೇಲೆ ಅಂತೂ ಮೇಂಟೈನ್ ಮಾಡಬಹುದು. ನೀವೇನಾದ್ರೂ ವರ್ಷ ಪೂರ್ತಿ ಓದಿ ಅಂತ ಹೇಳ್ತಾ ಇಲ್ಲ. ಇಂಟರ್ನಲ್ಸ್ ಇರೋ 1 ವೀಕ್ ಲೆಟರ್ ಓದ್ಕೋತಂದ್ರು ಸಾಕು 9 ಮೇಲೆ CGPA ಆರಾಮಾಗಿ ತಗೋಬಹುದು. ಆದ್ರೆ ಕೆಲವರು ಅದು ಕೂಡ ಓದಿಲ್ಲ, ಇನ್ನೂ ದಿನ ಅಂತ ಓದ್ತಾರೆ. ಇಂಜಿನಿಯರಿಂಗ್ ಬಂದ್ಮೇಲೆ ಎಲ್ಲರೂ ಕೂಡ ಹಂಗೆ ಮಾಡ್ತಾರೆ ಆಲ್ಮೋಸ್ಟ್. ಅದಕ್ಕೆ ನೀವು 1 ವೀಕ್ ಅಂತ ಓದಿದ್ರೆ ಆರಾಮಾಗಿ 9 CGPA ಮೇಲೆ ತಗೋಬಹುದು. ಓಕೆ, ಎಲ್ಲಾನು ಹೇಳಿದೀನಿ ಅಂತ ಅನ್ಕೋತೀನಿ. ಈಗ ಇಂಜಿನಿಯರಿಂಗ್ ಲೈಫ್ಗೆ ಎಂಟರ್ ಆಗ್ತಿದ್ದೀರಾ, ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದ್ ಸಬ್ಜೆಕ್ಟ್ ನೀವು ಬ್ಯಾಕ್ ಉಳಿಸ್ಕೋತು ಅಂದ್ರೆ ನಿಮ್ನ ಕಂಪ್ನೀಸ್ ನೋಡೋದೇ ಬೇರೆ ರೀತಿ. ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಎಲ್ಲಾ ಡೌಟ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಬಾಯ್.